ಇನ್ನು ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ ಐತಿಹಾಸಿಕ ಸಮರಕ್ಕೆ ಸಾಕ್ಷಿಯಾಗ್ತಾ ಇದೆ. ಮೋದಿ ದೀದಿ ಯುದ್ಧ ರಂಗೇರಿದೆ. ಹಾಗಾದ್ರೆ ಈ ಬಾರಿ ಬಂಗಾಳವನ್ನ ಗೆಲ್ಲೋದ್ಯಾರು? ಟಿವಿ9 ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಸಮೀಕ್ಷೆ ಬಂಗಾಳಿಗಳ ನಾಡಿ ಮಿಡಿತವನ್ನೇ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ. ಜೈ ಹಿಂದ್. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಸಿಎಂ ಗದ್ದುಗೆ ಏರೋರು ಯಾರು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಈ ಪ್ರಶ್ನೆ ಈಗ ಪಶ್ಚಿಮ ಬಂಗಾಳದ ಜನರನ್ನ ಮಾತ್ರವಲ್ಲ, ಇಡೀ ದೇಶದ ಜನರನ್ನ ಕಾಡ್ತಿದೆ. ಮತದಾನಕ್ಕೂ ಮುನ್ನವೇ ಪಶ್ಚಿಮ ಬಂಗಾಳದ ಜನರ ನಾಡಿ ಮಿಡಿತವನ್ನ ತಿಳಿಯುವ ಕೆಲಸವನ್ನ ಟಿವಿ9 ನೆಟ್ವರ್ಕ್ ಹಾಗೂ ಪೋಲ್ಸ್ಟ್ರಾಟ್ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಿವೆ. ಈ ಸಮೀಕ್ಷೆಯಲ್ಲೇ ಪಶ್ಚಿಮ ಬಂಗಾಳದ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಜನರೇ ಉತ್ತರ ನೀಡಿದ್ದಾರೆ. ಟಿವಿ9 ನೆಟ್ವರ್ಕ್ ಮತ್ತು ಪೋಲ್ಸ್ಟ್ರಾಟ್ ಪಶ್ಚಿಮ ಬಂಗಾಳದಲ್ಲಿ ನಡೆಸಿದ ಚುನಾವಣಾ ಪೂರ್ವ ಸರ್ವೆಯನ್ನ ಈಗ ನಿಮ್ಮ ಮುಂದಿಡ್ತಿದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿ ರ್ಯಾಲಿಗಳಿಂದ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭವಾಗಲಿದೆ ಅಂತ ಟಿವಿ9 ನೆಟ್ವರ್ಕ್ ಪೋಲ್ಸ್ಟ್ರಾಟ್ ಜನರನ್ನ ಕೇಳಿತು. ಈ ಪ್ರಶ್ನೆಗೆ 41% ಜನರು ಮೋದಿ ರ್ಯಾಲಿಗಳಿಂದ ಬಿಜೆಪಿಗೆ ಭಾರಿ ಲಾಭವಾಗಲಿದೆ ಅಂದಿದ್ದಾರೆ. ಇನ್ನು 11.7% ಜನರು ಬಿಜೆಪಿಗೆ ಸ್ವಲ್ಪ ಮಾತ್ರ ಲಾಭವಾಗಲಿದೆ ಅಂದಿದ್ದಾರೆ. 37.4% ಜನರು ಮೋದಿ ರ್ಯಾಲಿಯಿಂದ ಬಿಜೆಪಿಗೆ ಲಾಭವಾಗಲ್ಲ ಅಂದಿದ್ದಾರೆ. 9.9% ಜನ ಈ ಬಗ್ಗೆ ಏನನ್ನೂ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ತುಷ್ಟೀಕರಣ ನಡೆಸಿದ ಆರೋಪ ಇದೆ. ಇದನ್ನು ಒಪ್ತೀರಾ ಅಂತ ಟಿವಿ9 ನೆಟ್ವರ್ಕ್ ಜನರನ್ನ ಕೇಳಿತು. ಈ ಪ್ರಶ್ನೆಗೆ 39.3% ಮಂದಿ ಮಮತಾ ವಿರುದ್ಧದ ಆರೋಪವನ್ನ ಒಪ್ತೀವಿ ಅಂದಿದ್ದಾರೆ. ಇನ್ನು 15.4% ಜನರು ಸಿಎಂ ವಿರುದ್ಧದ ಆರೋಪವನ್ನ ಸ್ವಲ್ಪ ಮಾತ್ರ ಒಪ್ಪುತ್ತೀವಿ ಅಂದಿದ್ದಾರೆ. 28.9% ಜನರು ಆರೋಪ ಒಪ್ಪೋದಿಲ್ಲ ಅಂದಿದ್ದಾರೆ. 16.4% ಜನರು ಈ ಪ್ರಶ್ನೆಗೆ ಏನನ್ನೂ ಹೇಳಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಎಡಪಕ್ಷ ಅಬ್ಬಾಸ್ ಸಿದ್ದಿಕಿ ಮೈತ್ರಿಯಿಂದ ಟಿಎಂಸಿಗೆ ನಷ್ಟವಾಗುತ್ತಾ ಅನ್ನೋ ಪ್ರಶ್ನೆಗೆ 31.3% ಜನರು ಟಿಎಂಸಿಗೆ ನಷ್ಟವಾಗುತ್ತೆ ಅಂದಿದ್ದಾರೆ. 21.7% ಜನರು ಸ್ವಲ್ಪ ನಷ್ಟವಾಗುತ್ತೆ ಅಂದಿದ್ದಾರೆ. ಇನ್ನು 28.8% ಜನರು ಟಿಎಂಸಿಗೆ ನಷ್ಟವಾಗಲ್ಲ ಅಂದಿದ್ದಾರೆ. ಇನ್ನು ಸರ್ವೆಯಲ್ಲಿ 18.2% ಜನ ಏನನ್ನೂ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಸುವೇಂದು ಅಧಿಕಾರಿ ಸೇರ್ಪಡೆಯಿಂದ ಬಿಜೆಪಿಗೆ ಲಾಭವಾಗುತ್ತಾ ಟಿಎಂಸಿಗೆ ನಷ್ಟವಾಗುತ್ತಾ? ಈ ಪ್ರಶ್ನೆಗೆ 34.5% ಜನ ಬಿಜೆಪಿಗೆ ಹೆಚ್ಚು ಲಾಭವಾಗುತ್ತೆ ಅಂದಿದ್ದಾರೆ. 15.4% ಜನರು ಬಿಜೆಪಿಗೆ ಸ್ವಲ್ಪ ಲಾಭವಾಗುತ್ತೆ ಅಂದಿದ್ದಾರೆ. ಇನ್ನು 39.9% ಜನ ಬಿಜೆಪಿಗೆ ಲಾಭವಾಗೋದಿಲ್ಲ ಅಂದಿದ್ದಾರೆ. 10.2% ಜನ ಈ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಟಿಎಂಸಿ ಉತ್ತಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆಯಾ ಅನ್ನೋ ಪ್ರಶ್ನೆಗೆ 42.3% ಜನರು ಹೌದು ಅಂದಿದ್ದಾರೆ. 34.3% ಜನರು ಇಲ್ಲ ಅಂತ ಉತ್ತರಿಸಿದ್ದಾರೆ. 23.4% ಜನರು ಈ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಉತ್ತಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆಯಾ ಅನ್ನೋ ಪ್ರಶ್ನೆಗೆ 41.5% ಜನರು ಹೌದು ಅಂದಿದ್ದಾರೆ. 33.4% ಜನ ಇಲ್ಲ ಅಂತ ಉತ್ತರಿಸಿದ್ದಾರೆ. 25.1% ಜನರು ಈ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಇನ್ನು ಭಾರಿ ಕುತೂಹಲ ಕೆರಳಿಸಿರೋ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲಬಹುದು ಅಂತ ಟಿವಿ9 ನೆಟ್ವರ್ಕ್ ಜನರನ್ನ ಕೇಳಿತು. ಈ ಪ್ರಶ್ನೆಗೆ 46% ಟಿಎಂಸಿ ಗೆಲ್ಲಲಿದೆ ಅಂದಿದ್ದಾರೆ.
ಇನ್ನು ಶೇಕಡ 36.1ರಷ್ಟು ಜನರು ಬಿಜೆಪಿ ಗೆಲ್ಲುತ್ತೆ ಅಂದಿದ್ದಾರೆ. ಕಾಂಗ್ರೆಸ್ ಎಡಪಕ್ಷದ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಶೇಕಡ 10ರಷ್ಟು ಜನ ಮಾತ್ರ ಹೇಳಿದ್ದಾರೆ. ಇನ್ನು ಶೇಕಡ 7.9ರಷ್ಟು ಜನರು ಈ ಬಗ್ಗೆ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಸಿಎಂ ಆಗಿ ಮಮತಾ ಬ್ಯಾನರ್ಜಿ ಸಾಧನೆಗೆ ಎಷ್ಟು ಅಂಕ ಕೊಡ್ತೀರಿ ಅನ್ನೋ ಪ್ರಶ್ನೆಗೆ ಶೇಕಡ 57ರಷ್ಟು ಜನರು ಉತ್ತಮವಾಗಿತ್ತು ಅಂದಿದ್ದಾರೆ. ಇನ್ನು ಶೇಕಡ 43ರಷ್ಟು ಜನರು ಮಮತಾ ಆಳ್ವಿಕೆ ಚೆನ್ನಾಗಿರ್ಲಿಲ್ಲ ಅಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಶೇಕಡಾವಾರು ಮತ ಸಿಗಬಹುದು ಅಂತ ನಡೆಸಿದ ಸರ್ವೆಯಲ್ಲಿ ಟಿಎಂಸಿಗೆ ಶೇಕಡ 39.6ರಷ್ಟು ಮತಗಳು ಸಿಗೋ ಸಾಧ್ಯತೆ ಇದೆ ಅಂತ ಜನ ಹೇಳಿದ್ದಾರೆ. ಬಿಜೆಪಿಗೆ ಶೇಕಡ 37.1ರಷ್ಟು ಮತ ಸಿಗಬಹುದು. ಕಾಂಗ್ರೆಸ್ ಎಡಪಕ್ಷದ ಮೈತ್ರಿಕೂಟಕ್ಕೆ ಶೇಕಡ 17.4ರಷ್ಟು ಮತಗಳು ಸಿಗೋ ಸಾಧ್ಯತೆ ಇದೆ. ಇತರರು ಶೇಕಡ 5.9ರಷ್ಟು ಮತ ಪಶ್ಚಿಮ ಬಂಗಾಳದಲ್ಲಿ ಯಾವ ಪಕ್ಷ ಎಷ್ಟು ಕ್ಷೇತ್ರ ಗೆಲ್ಲಬಹುದು? ಇದು $1 ಮಿಲಿಯನ್ ಪ್ರಶ್ನೆ. ಇದೇ ಪ್ರಶ್ನೆಯನ್ನ TV9 ನೆಟ್ವರ್ಕ್ ಪೋಲ್ಸ್ಟಾಟ್ ಜನರ ಮುಂದಿಟ್ಟಿತ್ತು. ಟಿಎಂಸಿ 146 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಅಂದ್ರೆ ಬಿಜೆಪಿ 122 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಅಂದಿದ್ದಾರೆ. ಕಾಂಗ್ರೆಸ್ ಎಡಪಕ್ಷ ಮೈತ್ರಿಗೆ 23 ಕ್ಷೇತ್ರಗಳಲ್ಲಿ ಗೆಲುವು ಸಿಗೋ ಸಾಧ್ಯತೆ ಇದೆ. ಹಾಗೆ ಪಕ್ಷೇತರರು 3 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂದಿದ್ದಾರೆ. ಇನ್ನು ಈಶಾನ್ಯದ ಅಸ್ಸಾಂ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ 73 ಕ್ಷೇತ್ರಗಳಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಲಿದೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಯುಪಿಎ 50 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಪಕ್ಷೇತರರು 3 ಕ್ಷೇತ್ರಗಳಲ್ಲಿ ಮಾತ್ರ